ಸಚಿವರ ಕ್ಷೇತ್ರದಲ್ಲೇ ಅಭಿವೃದ್ಧಿಗೆ ಗ್ರಹಣ ಹಿಡಿದಿದೆ. ಬ್ಯಾಟರಾಯನಪುರದಲ್ಲಿ ರಾಜಕಾಲುವೆ ಅವ್ಯವಸ್ಥೆಯ ಆಗ್ರಹ ಆಗಿದೆ. ಆ ಕುರಿತ ಮಾಹಿತಿ ನಿಮಗೆ. ರಾಜಕಾಲುವೆ ಮೇಲೆಯೇ ಬಸ್ಗಳು ಕೂಡ ನಿಂತ್ಕೊಳ್ತಾವೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬ್ಯಾಟರಾಯನಪುರದಲ್ಲಿ ರಾಜಕಾಲುವೆಯ ಅವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಹೇಳಿ ನಂಜುಂಡೇಗೌಡ ರಸ್ತೆಯ ದುಸ್ಥಿತಿ ಇದೀಗ ಬಯಲಾಗ್ತಾ ಇದೆ. ಕಳೆದ 12 ವರ್ಷಗಳಿಂದ ಪರಿಹಾರ ಇಲ್ಲ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೀವ ಭಯದಲ್ಲಿಯೇ ಸ್ಥಳೀಯ ನಿವಾಸಿಗಳು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ರಾಜಕಾಲುವೆ ಮೇಲೆಯೇ ಶಾಲಾ ಬಸ್ಗಳು ನಿಂತ್ಕೊಳ್ಳುತ್ತವೆ. ಮಳೆ ಬಂತು ಅಂತಂದ್ರೆ ಸಂಚಾರವೇ ಕೂಡ ದುಸ್ತರ ಸ್ಥಿತಿಗೆ ಬಂದು ತಲುಪುತ್ತೆ. ಕೃಷ್ಣ ಬೈರೇಗೌಡ ಗಮನಕ್ಕೆ ತಂದರೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ. ಅಪಾಯದ ಅಂಚಿನಲ್ಲಿ ಸಪ್ತಗಿರಿ ಬಡಾವಣೆ ಇದೆ. ಸ್ಥಳೀಯರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಯಾವಾಗ ನಮಗೆಲ್ಲರಿಗೂ ಕೂಡ ಪರಿಹಾರ ಸಿಗತ್ತೆ ಅಂತ ಹೇಳಿ. ಜೀವ ಹಾನಿ ಸಂಭವಿಸ್ಬಿಟ್ರೆ ಹೊಣೆ ಯಾರು? ಅವಾಗ ಬಂದು ಸರ್ಕಾರ ಬಂದ್ಬಿಟ್ಟು ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತ ಹೇಳಿ ಪರಿಹಾರ ಘೋಷಣೆ ಮಾಡ್ಬಿಡ್ತಾರೆ. ಹೋದ ಜೀವಕ್ಕೆ ಹೊಣೆ ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫೋಕಸ್ ಟಿವಿ ಮುಂದೆ ಸ್ಥಳೀಯರು ನೋವಿನ ಕಥೆಯನ್ನ ಹೇಳಿಕೊಂಡಿದ್ದಾರೆ. ಕೂಡಲೇ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಜಯಶ್ರೀ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿನ ಸಾರ್ವಜನಿಕರು ನಮ್ಮ ಈಗಿನ ನಗರ ಸುಮಾರು 12 ವರ್ಷಗಳಿಂದ ಇದರ ಸಮಸ್ಯೆಯನ್ನ ಇಲ್ಲಿನ ಸಾರ್ವಜನಿಕರು ನಮ್ಮ ಈಗಿನ ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರ ಗಮನಕ್ಕೆ ತಂದಿದ್ದಾರೆ. ನೀವಿಲ್ಲಿ ವಿಡಿಯೋದಲ್ಲಿ ಗಮನಿಸಬಹುದು. ಇದು ರಾಜ್ ಕಾಲುವೆ ಯಾವ ರೀತಿ ಇದೆ, ಇಲ್ಲಿಂದ ಸ್ಕೂಲ್ನ ಮಕ್ಕಳು ನಡೆದಾಡ್ಕೊಂಡು ಬರುವಾಗ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನೋಡಿ. ಇಲ್ಲಿ ಅರ್ಧ ರೋಡ್ ಕಟ್ ಆಗಿದೆ, ಅರ್ಧ ಈ ಕಡೆ ಫುಟ್ಪಾತ್ ಕಟ್ ಆಗಿದೆ. ಇಲ್ಲಿ ಫುಟ್ಪಾತ್ ಕಟ್ ಆಗಿದೆ, ಸೇಫ್ಗೋಸ್ಕರ ಏನ್ ಮಾಡಿದ್ದಾರೆ, ಇಲ್ಲಿ ಕಟ್ಟಾಗಿರುವಂತಹ ಕಲ್ಲನ್ನು ಹಂಗೆ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ವೇಸ್ಟ್ ಗೋಣಿ ಚೀಲಗಳು ಏನಿದೆ ಅದನ್ನ ತುಂಬಿಸಿ ಬಿಟ್ಟಿದ್ದಾರೆ. ಅಂದ್ರೆ ಬಿದ್ದವ್ರು ಬೀಳಿ, ಹೋಗೋರು ಹೋಗ್ಲಿ, ಸಾಯೋರು ಸಾಯ್ಲಿ ಅಂತ ಬೇಜವಾಬ್ದಾರಿತನವನ್ನ ತೋರಿದ್ದಾರೆ. ಹಾಗಾದ್ರೆ ಈ ರಾಜ್ ಕಾಲುವೆ ಪಕ್ಕದಲ್ಲಿರುವ ಏನ್ ಶಾಲೆ ಇದೆ, ನಾರಾಯಣಗುರು ಶಾಲೆ ಇದೆ, ಈ ನಾರಾಯಣ ವಿದ್ಯಾಸಂಸ್ಥೆಯ ಮಕ್ಕಳು ಈ ವಾಸನೆಗೆ ಹೇಗೆ ಇಲ್ಲಿ ಓಡಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲೊಬ್ರು ಸ್ಥಳೀಯರು ಬಂದು ಹೇಳಿದ್ರು ನಮ್ಗೆ, ಕೃಷ್ಣ ಬೈರೇಗೌಡ ಅವರ ಗಮನಕ್ಕೇನೆ ತಂದಿದ್ದೀವಿ, ಅವರೇ ಬೇಜವಾಬ್ದಾರಿತನ ತೋರಿದ್ದಾರೆ. 12 ವರ್ಷದಿಂದ ಇವತ್ತಿನವರೆಗೆ ಅವರಿಗೆ ಸಮಯ ಸಿಕ್ಕಿಲ್ಲ. ಈ ರಾಜಕಾಲುವೆಗೆ ಸಂಬಂಧಪಟ್ಟಾಗಿರಬಹುದು, ಈ ರಸ್ತೆ ವಿಚಾರದಲ್ಲಿರಬಹುದು, ಅವರ ಕ್ಷೇತ್ರದಲ್ಲೇ ಅವರು ಬೇಜವಾಬ್ದಾರಿತನ ತೋರ್ತಿದ್ದಾರೆ. ನವೀನ್ ಅಂತ ಹೇಳಿ ಪಾಸ್ಟ್ 12 ಇಯರ್ಸ್ ಇಂದ ನಾನು ಇದೇ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಸಪ್ತಗಿರಿ ಲೇಔಟ್ 8th ಕ್ರಾಸ್ 8 ಮೇನ್ ರೋಡ್. ಇದೇ ನಾರಾಯಣ ಸ್ಕೂಲ್ ನೋಡಿ. ಇಲ್ಲಿ ನಾರಾಯಣ ಸ್ಕೂಲ್ ಮಕ್ಕಳು ಪ್ರತಿ ದಿನ ಎವ್ರಿ ಡೇ ಒಂದು 50 ಮೆಂಬರ್ಸು ಇಲ್ಲೇ ಇದೇ ರೋಡಲ್ಲಿ ಓಡಾಡ್ತಾರೆ. ಮತ್ತು ಇದೇ ರೋಡಲ್ಲಿ ಪಿಕಪ್ಗೆ ಅಂತೇಳಿ ವೆಹಿಕಲ್ಸ್ಗಳೆಲ್ಲ ಬಂದು ಸ್ಟ್ಯಾಂಡ್ ಮಾಡ್ತಾರೆ. ಈ ಥರ ಇಷ್ಟು ದೊಡ್ಡ ಗುಂಡಿ ಇದೆ. ಇಲ್ಲಿ ಮಳೆ ಬಂದಾಗ ಏನಾಗುತ್ತೆ ಅಂದರೆ ಸ್ಕಿಡ್ಡಾಗಿ ಹೋಗ್ತಾ ಇರ್ತಾರೆ. ತುಂಬ ಜನ ಮಕ್ಕಳು ಇಲ್ಲಿಂದ ಬಿದ್ದಿದ್ದಾರೆ. ರಾಜ್ ಕಾಲುವೆಗೆ ಹೋಗ್ತಾ ಇರೋದು ಇದು ನೋಡಿ. ಎಷ್ಟು ಡೀಪ್ ಇದೆ ಅಂತೇಳಿ ರಾಜ್ ಕಾಲುವೆ. ಒಂದು ಮಕ್ಳಿಗೆ ಅನಾಹುತ ಆದ್ರೂ ಯಾರೂ ಅದನ್ನು ರೆಸ್ಪಾಂಡ್ ಮಾಡಲ್ಲ. ಮತ್ತು ಇದೇ ಥರ ಫುಟ್ಪಾತ್ ತರು ಅಂತಾರಲ್ಲ, ಈ ಫುಟ್ಪಾತಲ್ಲಿ ಇಷ್ಟೊಂದು ಗುಂಡಿ ಬಿದ್ದಿದೆ. ಮತ್ತು ಆ ರೋಡು ನಮ್ಮದು 8th ಕ್ರಾಸ್ ರೋಡು. ಪಾಸ್ಟ್ 12 ಇಯರ್ಸಿಂದಲೂ ಆ ರೋಡನ್ನ ನಾವು ಯಾವುದೇ ಥರದಲ್ಲಿ ಎಷ್ಟೇ ಮನವಿ ಕೊಟ್ರು ಅದನ್ನು ಮಾಡಿಲ್ಲ. ಅದನ್ನು ಬಿಟ್ಟು ಬೇರೆ ಓನ್ಲಿ ಫುಟ್ಪಾತ್ ತರು ಬಗ್ಗೆ ಅವರು ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಅವ್ರದ್ದೇ ವಾರ್ಡು, ಕೃಷ್ಣ ಬೈರೇಗೌಡರು ವಾರ್ಡನ್ನೇ. ಅವ್ರಿಗೆ ಎಷ್ಟು ಸಲ ಮನವಿ ಮಾಡಿದ್ದೀವಿ, ಮೇಲ್ ಕೂಡ ಕಳಿಸಿದ್ದೀವಿ. ಇಲ್ಲಿವರೆಗೂ ಯಾವುದೇ ಥರದ ರೆಸ್ಪಾಂಡ್ ಬಂದಿಲ್ಲ. ಪ್ಲೀಸ್ ಇದನ್ನು ಕನ್ಸಿಡರ್ ಮಾಡಿ ಅಂತೇಳಿ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನೋಡಿ, ನಗರದ ಅಭಿವೃದ್ಧಿ ಮಾಡಬೇಕಾದಂತಹ ಸಚಿವರ ಸ್ವಂತ ಕ್ಷೇತ್ರದಲ್ಲೇ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗೋಗ್ಬಿಟ್ಟಿದೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ರಿ. ಬ್ಯಾಟರಾಯನಪುರ ಕ್ಷೇತ್ರದ ತಿಂಡ್ಲು, ವಿದ್ಯಾರಣ್ಯಪುರ ಹಾಗೂ ಸಪ್ತಗಿರಿ ಬಡಾವಣೆಯ ನಂಜುಂಡೇಗೌಡ ರಸ್ತೆಯ ದುಸ್ಥಿತಿಯ ಬಗ್ಗೆ ನಾವು ನಿಮಗೆ ವಿವರವನ್ನ ಕೊಡ್ತಾ ಇದ್ದೀವಿ. ನೋಡಿ, ಅಲ್ಲಿನ ರಾಜಕಾಲುವೆಯ ಭೀಕರ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಮೈ ಜುಮ್ ಅಂತ ಅನ್ಸುತ್ತೆ. ದೊಡ್ಡವರು ಓಡಾಡೋದಕ್ಕೆ ಭಯಪಡುವಂತಹ ಈ ಜಾಗದಲ್ಲಿ ಚಿಕ್ಕ ಪುಟ್ಟ ಮಕ್ಕಳ ಪರಿಸ್ಥಿತಿ ಆಗಬಾರ್ದು, ಏನಾಗಿರಬಹುದು ಸ್ಥಿತಿ ಅಂತ ಯೋಚನೆ ಮಾಡೋದಕ್ಕೂ ಕೂಡ, ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರದಲ್ಲೇ ಇಂತಹ ಪರಿಸ್ಥಿತಿ ಅಂತಂದ್ರೆ ಏನ್ ಹೇಳಬೇಕು? ಇದೇನ್ ಸಚಿವರ ಗಮನದಲ್ಲಿ ಇದೆಯಾ ಇಲ್ವಾ? ಅವರ ಗಮನಕ್ಕೆ ತರುವಂತಹ ಕೆಲಸಗಳನ್ನ ಯಾರೂ ಮಾಡಿಲ್ವಾ? ಸಚಿವರ ಗಮನದಲ್ಲಿ ಇದ್ರೂ ಕೂಡ ಬಿಡು ಅಂತ ಹೇಳಿ ಡೋಂಟ್ ಕೇರ್ ಮಾಡುವಂತಹ ಪರಿಸ್ಥಿತಿಯನ್ನ ತಂದುಕೊಂಡಿದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. 12 ವರ್ಷಗಳ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಅಲ್ಲಿನ ಹದಗೆಟ್ಟಿರುವಂತಹ ರಸ್ತೆಗಳ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಸಾಕಷ್ಟು ಬಾರಿ ಕೃಷ್ಣ ಬೈರೇಗೌಡ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಮಾಡುವಂತಹ ಕೆಲಸಗಳನ್ನ ಮಾಡಿಲ್ಲ. ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಿಷ್ಟು ಬೇಜವಾಬ್ದಾರಿತನ ಅಂತ ಹೇಳಿ. ತಮ್ಮ ಸ್ವಂತ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನ ಆಲಿಸೋದು
ಸಚಿವರ ಗಮನಕ್ಕೆ ತರದೇ ಇರೋದು ಯಾಕೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇಲ್ಲಿ ಮಳೆ ಬಂದಾಗ ಓಡಾಡುವಂತಹ ಶಾಲಾ ಮಕ್ಕಳ ಪರಿಸ್ಥಿತಿ ಏನಾಗಬಹುದು, ಮತ್ತೆ ಸಣ್ಣ ಪುಟ್ಟ ಮಕ್ಕಳುಗಳು ಓಡಾಡ್ತಾ ಇರ್ತಾರೆ, ದೊಡ್ಡವರು ವಯಸ್ಸಾದವರು ಕೂಡ ಓಡಾಡ್ತಾ ಇರ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆಗಿ ಸಮಸ್ಯೆಗಳಾದ್ರೆ ಆವಾಗ ಯಾರು ಹೊಣೆ ಅದಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ.